ಇವತ್ತಿನ ಕೆಲಸ ಏನಂದರೆ, ನಮ್ಮ ತೋಟ ಇಲ್ಲಿ ಕೆಳಗಡೆ ಎಳ್ಮಡಿಯವೆ, ಅಲ್ಲಿಗೆ ನೀರು ಬಿಡ್ತಾಯಿದ್ದೀನಿ. ನೀರು ಬಿಟ್ಟಿರೋದು ಒಂದು ವಾರ ಆಗೈತೆ. ಎಳ್ಮಡಿ ಕೂಡ್ಸೋಕ್ಕೆ ಕರೆಂಟು ಒಂದಿನ 3ರಿಂದ 6, ತಿರ್ಗಾ ನೈಟು, ತಿರ್ಗಾ ಬೆಳಗ್ಗೆ 9ರಿಂದ 12, ತಿರ್ಗಾ ಅವತ್ತು ನೈಟ್ ಇಲ್ಲ, ತಿರ್ಗಾ ನಾಡೋದು ನೈಟು 3ರಿಂದ 6. ಸೇಮ್ ಹಂಗಿರೋದ್ರಿಂದ ಒಂದು ವಾರ ಆಗುತ್ತೆ. ಒಂದು 50 ಮರ ಆಯ್ಸಕ್ಕೆ ತೆಂಗಿನ ಗಿಡ, ಒಂದು ವಾರ ಆಗುತ್ತೆ. ಒಂದು ವಾರ ಆದಮೇಲೆ ಲಾಗ್ ಅಪ್ಲೋಡ್ ಮಾಡ್ತೀನಿ. ಇದನ್ನ ನೋಡಿ ಸಪೋರ್ಟ್ ಮಾಡಿ. ನೋಡಿ ದೇವ್ರುಗಳೇ, ಪೈಪಲ್ಲೇ ಗಾಡಿ ಕಟ್ಕೊಂಬಿಟ್ಟಿದ್ದೀನಿ. ಅಲ್ಲಿಗೆ ಟೋಟಲ್ಲು ಒಂದು 5 ಪೈಪ್ ಇದ್ದಾವೆ. 5 ಪೈಪ್ನ ಇವಾಗ ಗಾಡಿ ಕಟ್ಕೊಂಡಿದ್ದೀನಿ. ಬನ್ನಿ ಕೆಳಗಡೆ ತಗೊಂಡೋದ್ಮೇಲೆ ಸಿಗ್ತೀನಿ. ನೋಡ್ರಿ, ಇವಾಗ ಕೆಳಗಡೆ ಪೈಪ್ ತಗೊಂಬಿಟ್ಟು ಬಂದೆ. ಪೈಪ್ ತಂದು ಜೋಡಿಸ್ತಾ ಇದ್ದೀನಿ. ನೋಡ್ರಿ, ಒಂದು ಪೈಪ್ ಇಲ್ಲಿ ಹಾಕಿದ್ದೀನಿ, ಇನ್ನೊಂದು ಪೈಪ್ ಬದಿ ಮೇಲೆ ಹಾಕಿದ್ದೀನಿ, ಇನ್ನೊಂದು ಬೆಂಡ್ತಲ್ಲಿಂದ ಜೋಡಿಸ್ಬೇಕು. ಬೈಕ್ ಐತಲ್ಲ ಅಲ್ಲೇ ಬೆಂಡಿರೋದು. ಸೊ ಬನ್ನಿ ಜೋಡಿಸ್ತೀನಿ ಇವಾಗ. ನೋಡ್ರಿ ಜೋಡಿಸೋದನ್ನ. ಇನ್ನೇನು ಇವಾಗ ಕರೆಂಟ್ ಬರುತ್ತೆ. ಕರೆಂಟ್ ಬರ್ತಿದ್ದಂಗೆ ನೀರು ಬಿಡೋದು. ನೋಡ್ರಿ, ಅಲ್ಲಿ ಬೈಕಿಂದ ಇಲ್ಲಿವರೆಗೂ ಜೋಡಿಸ್ತೆ. ಇವಾಗ ಜೋಡಿಸಿದ್ಮೇಲೆ ಇದನ್ನ ಹಾಕ್ಬೇಕು. ಇವಾಗ ಬನ್ನಿ ಹಾಕೋಣ ಹೋಗ್ಬಿಟ್ಟು. ಇವಾಗ ಆ ಬೈಕ್ ಬೆಂಡ್ ಹಾಕ್ಬಿಟ್ಟು ಜೋಡಿಸಿದ್ದೀನಿ. ಇವಾಗ ಕರೆಂಟ್ ಬರೋಕ್ಕೋಸ್ಕರ ವೇಟಿಂಗು. ನೋಡ್ರಿ, ಇಲ್ಲೈತೆ ಗಾಡಿ. 3 ಪೈಪ್ ಅಲ್ಲಿ ಹಾಕಿದ್ದೀನಿ. ನೋಡ್ರಿ, ಇಲ್ಲಿಂದ ಅಲ್ಲಿವರೆಗೂ ಆ ಬದಿದವರೆಗೂ ನಮ್ಮ ತೋಟನೇ. ಇಲ್ಲೊಂದು 30 ಮರ ಇದ್ದಾವೆ. ಈ 30 ಮರಕ್ಕೆ ಒಂದು 3 ದಿನ ಆಗುತ್ತೆ ನೀರು ಬಿಡೋಕ್ಕೆ. ಇದನ್ನು ಮುಗಿಸ್ಕೊಂಬಿಟ್ಟು ಸೀದಾ ಇನ್ನೊಂದು ಆ ಕಡೆ ಸಿಗ್ಲೈತೆ. ಇವಾಗ ಬನ್ನಿ, ಇವಾಗ ಕರೆಂಟ್ ಬಂದಿದೆ ನೋಡ್ರಿ. ಅಲ್ಲೇ ಒಂದು 10 ನಿಮಿಷ ನೀರು ಆದಿದೆ ಆಲ್ರೆಡಿ. ಕರೆಂಟ್ ಬಂದಿದೆ, ನೀರು ಬರ್ತಾ ಇದೆ ಅಲ್ಲಿಂದ ಇಲ್ಲಿಗೆ. ಅಲ್ಲಿಂದ ಸುಮಾರು ಒಂದು 5 ಕಿಲೋಮೀಟ್ರ್ ನೀರು ಬರಬೇಕು. ಅದೇ ನಾನು ಮೊನ್ನೆ ಇದನ್ನ ಹಾಕಿದ್ನಲ್ಲ, ಬೋರ್ದು ಲಾಗು, ಆ ತೋಟದಲ್ಲಿಂದ ಇಲ್ಲಿವರೆಗೂ ಬರಬೇಕು. ನೋಡ್ರಿ, ಇವಾಗ ಇಲ್ಲಿ 3 ಮರ ಇವು ಕೆಳಗಡೆ ಮುಗಿದು ಕೆಳಗಡೆ ಮಾಡಿ ನೀರು ಫುಲ್ ತುಂಬಿದೆ. ಇವಾಗ ಪೈಪ್ ಚೇಂಜ್ ಮಾಡ್ಬೇಕು. ಇವಾಗ ಅಲ್ಲೇ ಒಂದು 4:15-5 ಗಂಟೆ ಆಗಿದೆ ಸಾಯಂಕಾಲ. ನೋಡ್ರಿ, ನೀರು ಇಷ್ಟೇ ಫೋರ್ಸು. ಅಲ್ಲಿಂದ ಇಲ್ಲಿಗೆ ನೀರು ಬರ್ತೈತಲ್ಲ, ಅದೇ ಒಂದು ಗ್ರೇಟು. ಒಂದು 5 ಕಿಲೋಮೀಟ್ರ್ ನೀರು ಬರ್ತಾ ಐತೆ. ನೋಡ್ರಿ, ನೀರಿಗೆ ಝೂಮ್ ಹಾಕಿದ್ದೀನಿ, ನೀರು ಎಷ್ಟು ಪ್ಯೂರ್ ಇದೆ ಅಂತ. ಅಲ್ಲೇ ಒಂದು 2 ಅವರ್ಗೆಲ್ಲ ಫುಲ್ಲು ಆಯ್ತಿದ್ದು. ನೋಡ್ರಿ ಹೆಂಗಾದಿದೆ ಅಂತ. ನೀರು ಫುಲ್ ಆಯಿತು. ಇವಾಗ ಪೈಪ್ ಚೇಂಜ್ ಮಾಡ್ಬೇಕು. ಇವಾಗ ಅಲ್ಲಿ ಮ್ಯಾಕೆ ಇನ್ನೊಂದು ಕಡೆಗೆ ಹಾಕಬೇಕು. ಬನ್ನಿ ಇವಾಗ ಅಲ್ಲಿ ಹಾಕ್ಬಿಟ್ಟು ಸಿಗ್ತೀನಿ. ನೋಡ್ರಿ, ಪೈಪ್ ಚೇಂಜ್ ಮಾಡಿದೆ. ಕೆಳಗಡೆಯಿಂದ ಮ್ಯಾಕ್ ಹಾಕಿದೆ, ಇಲ್ಲಿಗೆ ಹಾಕಿದ್ದೀನಿ. ನೋಡ್ರಿ, ಕೆಳಗಡೆ ಪೂರ ಆಗೈತಲ್ಲ, ಹಂಗಾಗಿ ಮೇಲ್ಗಡೆ ಹಾಕಿದೆ ಪೈಪ್ ತಗೊಂಬಂದ್ಬಿಟ್ಟು. ಇವಾಗ ಇಲ್ಲಿ ಆಯ್ತೈತೆ. ಒಂದು 5 ನಿಮಿಷದಿಂದ ಇಲ್ಲಿ ಬಿಟ್ಟಿದ್ದೀನಿ ನೀರನ್ನ. ಇವಾಗ ನೋಡ್ರಿ, ಹಾಕಿದ್ದಾಯಿತು. 6 ಗಂಟೆ ಕರೆಂಟ್ ಹೋಯ್ತು. ತಿರ್ಗಾ ಅಲ್ಲೇ ಇಲ್ಲಿಂದ ಇಲ್ಲಿವರೆಗೂ ಆದೈತೆ ನೋಡ್ರಿ. ತಿರ್ಗಾ ಅದಕ್ಕೋಸ್ಕರ ಪೈಪ್ ಚೇಂಜ್ ಮಾಡೋಣ ಅಂತ ಬಂದೆ. 6:30 ಹಿಂಗೆ ಬೈಕ್ ಚೇಂಜ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿಂದ ಸೀದಾ ಹಂಗೆ ಹಾಕ್ಬೇಕು ಪೈಪ. ಹಂಗಾಗಿ ಹಾಕೋಣ ಅಂತ ಪೈಪ್ ಎಳ್ಕೊಂಡು ಹೋದೆ ಆ ಕಡೆಗೆ. ನೋ ಕಾಮೆಂಟ್ಸ್ ಇಲ್ಲ ಸರ್. ಪೈಪ್ನ ಇವಾಗ ಹಿಂದಕ್ಕೆ ಎಳ್ಕೊಂಡು ಹೋಗಿದ್ದೆ, ಇವಾಗ ಮುಂದಕ್ಕೆ ಎಳ್ಕೊಂಬತ್ತಾ ಇದ್ದೀನಿ. ಅಟ್ಲಿತ್ತಲ್ಲ, ಹಂಗಾಗಿ ಅಲ್ಲಿ ಮಧ್ಯದಕ್ಕೆ 2ರಿಂದ ಮಧ್ಯದಲ್ಲಿ ಲಾಕ್ ಮಾಡಿದ್ದೆ. ಆ ಲಾಕ್ ಸಿಸ್ಟಮಲ್ಲಿ ಹಿಂದ್ಗಡೆ ಇಟ್ಕೊಂಡು ಹೇಳಿದ್ರೆ ಬರೋಂಗೆ. ಈಗ ಹಂಗಾಗಿ ಮುಂದಕ್ಕೆ ತಿರ್ಗಿ ಅಲ್ಲಿಗೆ ಹಾಕೋಣ ಅಂತ ಎಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ರಿ, ಕೈ ಎಲ್ಲ ಇಟ್ಲಾಯ್ತು, ಹಂಗಾಗಿ ಮಿಸ್ ಆಗಿ ಬಿದ್ದುಬಿಡ್ತು. ಇವಾಗ ತಿರ್ಗಾ ಅಲ್ಲಿ ಒಂಚೂರು ಬಂದು ಅಲ್ಲೇ ಒಂಚೂರು ಫುಲ್ಲು ಒಣಗಿರೋ ಜಾಗದಲ್ಲಿ ಕುತ್ಕೊಂಡು ಬಗ್ಬಿಟ್ಟು ಎಳ್ಕೊತಾ ಇದ್ದೀನಿ. ಅದು ಸಿಗ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ ಅನ್ನಂಗೆ ಆಯಿತು. ಹಂಗಾಗಿ ಫುಲ್ ಎಳ್ಕೊಂಡೆ. ಇವಾಗ ಸಿಕ್ತು ಪೈಪು. ಫುಲ್ ಎಳ್ಕೊಂಡು ಅಲ್ಲೊಂಚೂರು ಆ ಮರದಿಂದ ಈ ಮರ ನೆಂದಿರಲಿಲ್ಲ, ಹಂಗಾಗಿ ಈ ಮರದ ತನಕ ಹಾಕಿದೆ ಪೈಪ್ನ. ಇನ್ನು ಈ ಕಡೆ ಮರದ ತನಕ ಹಾಕಬೇಕು, ಹಂಗಾಗಿ ಅಲ್ಲಿಗೆ ಹಾಕಿದೆ. ಅಲ್ಲಿಗೆ ಹಾಕ್ಬಿಟ್ಟು ಇವಾಗ ಇಲ್ಲಿಗೆ ಬಂದ್ಬಿಟ್ಟು ಈ ಕಡೆಯಿಂದ ಎಳ್ಕೊಂಬಿಟ್ಟು ಎಲ್ಬೋ ಹಾಕಿ ಕನೆಕ್ಷನ್ ಕೊಡಬೇಕು. ಕೈ ಎಟ್ಲಾತಲ್ಲ, ಅದಕ್ಕೆ ಅಲ್ಲಿ ಆಗಲೇ ಬಿಟ್ಟಿದ್ದು ನೀರಿತ್ತಲ್ಲ, ಆ ನೀರಲ್ಲಿ ಕೈ ತೊಳಿತಾ ಇದ್ದೀನಿ. ಕೈ ಫುಲ್ ಅಟ್ಲಾಗ್ಬಿಡ್ತು, ಫುಲ್ಲು ಶರ್ಟಿಗೆಲ್ಲ ಆಯಿತು. ಹಂಗಾಗಿ ಅಲ್ಲೇ ಕೈ ತೊಳ್ಕೊಂಡು ಸೀದಾ ಇವಾಗ ಇಲ್ಲಿಗೆ ಬಂದ್ಬಿಟ್ಟು ಇದನ್ನು ಜೋಡಿಸ್ಬೇಕು. ಅಲ್ಲೇ ಕೈ ತೊಳ್ಕೊಂಡು ಫುಲ್ ಕ್ಲೀನ್ ಮಾಡ್ಕೊಂಡು ಇವಾಗ ಸೀದಾ ಇಲ್ಲಿಗೆ ಬಂದ್ಬಿಟ್ಟು ನೋಡ್ರಿ, ಇಲ್ಲಿ ಇದೆ ಪೈಪು ಬೆಂಡು. ಇಲ್ಲಿಂದ ಆ ಪೈಪ್ನ ಇಲ್ಲಿಗೆ ಜೋಡಿಸ್ಬಿಟ್ಟು ಅಲ್ಲೋಗಿ ಮುಂದ್ಗಡೆ ಕ್ಲಿಯರ್ ಮಾಡಬೇಕು. ನೋಡ್ರಿ, ಇವಾಗ ಆ ಪೈಪ್ ಎತ್ಕೊತಾ ಇದ್ದೀನಿ. ಪೈಪ್ ಎತ್ಕೊಂಡು ಬಂದು ಪೈಪ್ ಜೋಡಿಸ್ತಾ ಇದ್ದೀನಿ. ನೋಡ್ರಿ, ಪೈಪ್ ಜೋಡಿಸಿದ್ದಾಯಿತು. ಇವಾಗ ಫಸ್ಟ್ ಜೋಡಿಸಿದ್ದು ಪೈಪು ಫುಲ್ಲು ಲೂಸ್ ಆಯಿತು, ಹಿಂದೆಗಡೆ ಜೋಡಿಸಿತ್ತು. ಹಂಗಾಗಿ ಪೈಪ್ ತಗೊಂಬಿಟ್ಟು ಚೇಂಜ್ ಮಾಡಿಕೊಂಡು ಮುಂದ್ಗಡೆ ಫುಲ್ ಟೈಟ್ ಇರೋದು ಪೈಪ್ ತಗೊಂಬಿಟ್ಟು ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೀನಿ. ನೋಡ್ರಿ, ಇವಾಗ ಅದನ್ನು ಹಾಕ್ಬಿಟ್ಟು ಜೋಡಿಸ್ಬಿಟ್ಟು ಬನ್ನಿ ಇವಾಗ ಅಲ್ಲೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಇವಾಗ ಮುಂದೆ ಹೋಗ್ಬಿಟ್ಟು ನೋಡ್ಬಿಟ್ಟು ಅಲ್ಲಿ ಸರಿ ಮಾಡಬೇಕು. ಸೊ ಹಂಗಾಗಿ ಮುಂದೆ ಹೋಗೋಣ ಅಂತ ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲಿ ಕರೆಕ್ಟಾಗಿ ಹಾಕ್ಬೇಕಲ್ಲ ಒಣಗಿರೋ ಜಾಗಕ್ಕೆ, ಹಂಗಾಗಿ ಸೀದಾ ಅಲ್ಲೋಗಿ ನೋಡೋಣ ಅಂತ ಹೋದೆ. ಅಲ್ಲಿ ನೋಡ್ತಾ ಇದ್ದೀನಿ,
ಸರಿ ಆಯ್ತಾ ಹಾಕಿರೋದು ಅಂತ ನೋಡಿದೆ. ಇವಾಗ ಸೀದಾ ಅಲ್ಲಿಂದ ಒಂಚೂರು ತಕೊಂಡು ಆ ಮರದ ಬುಡಕ್ಕೆ ಹಾಕ್ತಿ ಸೀದಾ ಕರೆಕ್ಟಾಗಿ. ಆ ಮರಕ್ಕೆ ಬುಡಕ್ಕೆ ಹಾಕಿ ಸೀದಾ ಅಲ್ಲಿಂದ ಹಾಕ್ಬಿಟ್ಟು ಬಂದೆ ಸೀದಾ ಈ ಕಡೆ. ನೈಟ್ ಹಾಕಿದ್ನಲ್ಲ, ನೈಟ್ ನೋಡ್ರಿ ಫುಲ್ ಇಲ್ಲಿವರೆಗೂ ಆದೈತೆ. ಅದನ್ನ ಆದಿರೋದೇ ಫುಲ್ಲು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಫುಲ್ಲು ಅಲ್ಲಿಂದ ಅರ್ಧ ಮಾಡಿವರೆಗೂ ಫುಲ್ಲು ಕಂಪ್ಲೀಟ್ ಆಗೈತೆ ನೈಟ್ ಕರೆಂಟಲ್ಲಿ. ಇವಾಗ ನೋಡ್ರಿ ಇಲ್ಲಿಂದ ಫುಲ್ ಇವಾಗ ಪೈಪ್ ಚೇಂಜ್ ಮಾಡಬೇಕು. ಇವಾಗ ಎಲ್ಲಿಗೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಫುಲ್ ಆದಿದೆ ನೋಡ್ರಿ, ಆದಿರೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಹಾಕಿರೋ ಪೈಪು ಫುಲ್ಲು ಅಲ್ಲಿಂದ ಈ ಅರ್ಧ ಏನಿದೆಯೋ ಆ ಮರದವರೆಗೂ ಬಂದಿದೆ. ಅದನ್ನೇ ನಿಮಗೆ ತೋರಿಸಿದ್ದು. ಇವಾಗ ಪೈಪ್ ಚೇಂಜ್ ಮಾಡೋಣ ಬನ್ನಿ. ಎಲ್ಲಾಗಿಲ್ವೋ ಅಲ್ಲಿ ನೋಡ್ಕೊಂಬಿಟ್ಟು ಚೇಂಜ್ ಮಾಡಿಬಿಟ್ಟು ಬೇರೆ ತಕ್ಕೆ ಹಾಕಿಲ್ಲ. ಫುಲ್ಲು ಆ ಬದಿವರೆಗೂ ಆಗೈತೆ. ಇವಾಗ ಕಂಪ್ಲೀಟ್ ಆಯ್ತಿದ್ದು ಅರ್ಧ ಮಾಡಿ. ಆಲ್ಮೋಸ್ಟ್ ಇವಾಗ ಪೈಪ್ ಚೇಂಜ್ ಮಾಡ್ಬಿಟ್ಟು ಸಿಗ್ತೀನಿ ಬನ್ನಿ. ನೋಡಿರಿ ಪೈಪ್ ಚೇಂಜ್ ಮಾಡುತ್ತೆ. ಇವಾಗ ನೀರು ಬರ್ತಾಯಿತ್ತು ನೋಡ್ರಿ. ಇವಾಗ ಪೈಪ್ ಚೇಂಜ್ ಆಯಿತು. ಇವಾಗ ಅಲ್ಲೇ ಒಂಚೂರು ಮುಂದಕ್ಕೆ ಹಾಕ್ಕೊಂಬಿಟ್ಟು ಅಲ್ಲಿಂದ ಈ ಕಡೆಗೆ ಲೆಫ್ಟು ಇಲ್ಲೇ ಒಂಚೂರು ಬದಿ ಸೈಡಲ್ಲಿ ಮಾತ್ರ ಆಗಿರಲಿಲ್ಲ. ಆ ಬದಿ ಸೈಡಿಗೆ ಹಾಕ್ಕೊಂಡು ನೀರನ್ನ ಹಾಯಿಸ್ತಾ ಇದ್ದೀನಿ ನಿಂತಿತ್ತಲ್ಲೇ ಕೂತ್ಕೊಂಡು. ಇವಾಗ ಅಲ್ಲೇದು ನೀರು ಮುಗಿಸ್ಬಿಟ್ಟು ಇಲ್ಲಿಂದ ಪೈಪ್ ಚೇಂಜ್ ಮಾಡೋಣ. ಅಲ್ಲಿಂದ ಒಂಚೂರು ಮುಂದಕ್ಕೆ 1-2 ಪೈಪ್ ಬೇಕು ಅಂತ ಮುಂದಕ್ಕೆ ಒಂದು ಪೈಪ ತಗೊಂಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಅದೇ ಎಲ್ಲಿಂದ ಎಲ್ಲಿಗೆ ಹಾಕೋದು ಅಂತಲೇ ಗೊತ್ತಾಗ್ತಿಲ್ಲ. ಇವಾಗ ಫುಲ್ಲು ಒಣಗಿರುತ್ತಲ್ಲ ಹಾಯ್ಸೋಣ ಅಂತ ಪೈಪ್ ತಗೊಂಡು ಹೋಗ್ತಾ ಇದ್ದೀನಿ. ನಿಂತ್ಕೊಂಡು ನೋಡ್ತಾ ಇದ್ದೀನಿ ನೋಡ್ರಿ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನೋಡ್ಕೊಂಡು ಸೀದಾ ಮುಂದಕ್ಕೆ ಹಂಗೆ ಒಂದು ಪೈಪ್ ಇಟ್ಕೊಂಡು ಶೂ ಹಾಕೊಂಬಿಟ್ಟು ಪೈಪ್ ತಗೊಂಡು ಹೋಗ್ತಾ ಇದ್ದೀನಿ. ಅಟ್ಲಲ್ವ ಹಂಗಾಗಿ ಶೂ ಹಾಕಿದ್ದೀನಿ. ಅದು ಅಟ್ಲಿಗೆ ಅಂತಲೇ ಮಾಡಿರೋ ಶೂ ಆಗಿರೋದ್ರಿಂದ ಕಾಲು ಒಳಗೆ ಇಳಿತಾವೆ. ನಿಧಾನಕ್ಕೆ ಎತ್ಕೊಂಡು ಪೈಪ್ ತಗೊಂಡು ಹೋಗ್ತಾ ಇದ್ದೀನಿ. ಪೈಪ್ ತಗೊಂಡೋಗಿ ಇವಾಗ ಮುಂದಕ್ಕೆ ಹಾಕಿದೆ. ನೆನ್ನೆ ಜೋಡಿಸಿದ್ದು 2 ಪೈಪ್ ಅಲ್ವಾ, ಹಂಗಾಗಿ ಇವಾಗ ಇನ್ನೊಂದು ಪೈಪ್ ಜೋಡಿಸ್ತಾ ಇದ್ದೀನಿ ಅಲ್ಲಿಗೆ. ಇನ್ನೊಂದು ಪೈಪ್ ಹಾಕ್ಬಿಟ್ಟು ಆ ಮರದಿಂದ ಹಾಕೊಂಬಿಟ್ಟು ಈ ಕಡೆಗೆ ಆ ಮರದಲ್ಲಿಂದ ಈಗ ತಗೊಂಡೋಗಿರೋ ಪೈಪ್ನ ಜೋಡಿಸ್ದೆ. ಇವಾಗ ಈ ಪೈಪ್ ಜೋಡಿಸಿ ಪೈಪ್ನ ತಗೊಂಬಿಟ್ಟು ಇವಾಗ ಸೀದಾ ಮುಂದಕ್ಕೆ ಇನ್ನೊಂದು ಮೋಟ್ ಪೈಪ್ ಹಾಕಬೇಕು. ಆ ಮೋಟ್ ಪೈಪ್ನು ತಗೊಂಡು ಹೋಗೋಣ ಬನ್ನಿರಿ. ನೋಡ್ರಿ ಅಲ್ಲಿ ನೀರು ಬರ್ತಾ ಇರತ್ತಲ್ಲಿ ಕಾಲು ಫುಲ್ ಅಟ್ಲಾಗಿತ್ತಲ್ಲ ಶೂವು, ಆ ಶೂನ ತೊಳ್ಕೊಂಬಿಟ್ಟು ಆ ಪೈಪ್ನ ಜೋಡಿಸ್ದೆ. ಆ ಪೈಪ್ನ ಜೋಡಿಸ್ಬಿಟ್ಟು ಇವಾಗ ಅಲ್ಲೇ ಒಂದು ಇದಿತ್ತಲ್ಲ, ಹಂಗಾಗಿ ಅದನ್ನು ಮುಂದಕ್ಕೆ ತಗೊಂಡೋಗೋಣ ಅಂತ ತಗೊಂಡೋಗ್ತಾ ಇದ್ದೀನಿ. ಇವಾಗ ಆ ಮೋಟ್ ಪೈಪ್ನೇ ಲೋಡ್ ನೀರು ಇದ್ವಲ್ಲ ಅದನ್ನ ಎತ್ಕೊಂಡು ಸೀದಾ ಆ ಮೋಟ್ ಪೈಪ್ನ ಅಟ್ಲೊಳಗೆ ಕಾಲಿಕ್ಕೊಂಡು ಮುಂದಕ್ಕೆ ತಗೊಂಡೋಗ್ತಾ ಇದ್ದೀನಿ. ಅಲ್ಲಿಂದ ಸೀದಾ ಮುಂದಕ್ಕೆ ಬಂದ್ಬಿಟ್ಟು ಇಲ್ಲಿ ಬದಿ ಸೈಡಲ್ಲಿ ಆದಿರಲಿಲ್ಲ ಅಂತ ಹೇಳಿದ್ನಲ್ಲ ಆವಾಗಲೇ, ಈ ಕಡೆ ಹಾಯ್ಸೋಣ ಅಂತ ಬರ್ತಾಯಿದ್ದೀನಿ. ನೋಡ್ರಿ ಕಾಲು ಫುಲ್ ಅಟ್ಲಾಗಿದ್ದಾವೆ. ಮುಂದಕ್ಕೆ ಮೋಟ್ ಪೈಪ್ ಹಾಕಿದ್ದೀನಿ. ಅಟ್ಲೊಳಗೆ ಕಾಲಿಕ್ಕೊಂಡು ಇವಾಗ ಆ ಮೋಟ್ ಪೈಪ ಇಲ್ಲಿಗೆ ಜೋಡಿಸ್ಬೇಕು. ನೋಡ್ರಿ ಇಷ್ಟು ಆದಿಲ್ಲ ಇಲ್ಲಿವರೆಗೂ, ಏನು ಕಾಣಿಸ್ತಿದೆಯೋ ಈ ಗರಿವರೆಗೂ. ಇವಾಗ ಆ ಪೈಪ್ನ ಜೋಡಿಸುತ್ತೆ. ಪೈಪ್ ಜೋಡಿಸಿದಂಗೆ ನೀರು ಬಂತು. ಮೋಸ್ಟ್ಲಿ ಅದು ಕಾಣಲ್ಲ ಅನಿಸುತ್ತೆ, ನೀಟಾಗಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ. ಸೊ ನೀಟಾಗಿ ಅಬ್ಸರ್ವ್ ಮಾಡಿರಿ. ಅಲ್ಲಿಂದ ನೀರು ಬಂತು. ಈಗ ಫುಲ್ ಇದು ಆಯೋ ತನಕ ವೆಯ್ಟ್ ಮಾಡಿಬಿಟ್ಟು ಇವಾಗ ಇದಾದ್ಮೇಲೆ ಇದರಿಂದ ಒಂಚೂರು ಹಿಂದಕ್ಕೆ ಹಾಯಿಸ್ಬೇಕು. ಹಂಗಾಗಿ ನಾನು ಕೈ ಮತ್ತು ಇದನ್ನು ತೊಳ್ಕೊಂಡೆ. ಕೈ ಒಂಚೂರು ಅಟ್ಲಾಗಿದ್ದಲ್ಲ ಕೈ ಕಾಲು ತೊಳ್ಕೊಂಡೆ. ಫುಲ್ ಅಟ್ಲಾಗಿರೋದು ಹಾಕೊಂಡು ಓಡಾಡೋಕ್ಕಾಗಲ್ಲ, ಫುಲ್ ವೆಯ್ಟ್ ಅನಿಸುತ್ತೆ. ಹಂಗಾಗಿ ಕೈ ಫುಲ್ ತೊಳ್ಕೊಂಡೆ. ಕೈ ಕಾಲು ಎರಡು ತೊಳ್ಕೊಂಡೆ ಫುಲ್ಲು. ತೊಳ್ಕೊಂಬಿಟ್ಟು ಮುಂದಕ್ಕೆ ಬಂದೆ. ನೋಡ್ರಿ ಎಷ್ಟು ಹಾಯ್ಬೇಕು ಅಂತ ನೋಡ್ತಾ ಇದ್ದೀನಿ. ಫುಲ್ಲು ನೋಡಿಕೊಂಡು ಇವಾಗ ಮಂತಕ್ಕೆ ಬಂದು ನಮ್ಮ ಚಿಕ್ಕಪ್ಪ ಪೈಪ್ ಬೇಕು ತೋಟ ತಗೊಂಡು ಹೋಗಕ್ಕೆ ಅಂತ ಒಂದು 12 ಪೈಪ್ ಇದ್ದು ಕೊಟ್ಟು ಕಳಿಸ್ಬಿಟ್ಟು ಸೀದಾ ನಾನು ತಿನ್ಕೊಂಡು ಸೀದಾ ನಾನು ತೋಟದ ಹತ್ರ ಬಂದೆ. ತೋಟದ ಹತ್ರ ಬಂದ್ಬಿಟ್ಟು ಪೈಪ ಇವಾಗ ಸೆಕೆಂಡ್ ಬೆಂಡಿಂದ ಇಲ್ಲಿಗೆ ಜೋಡಿಸಿದ್ದೀನಿ. ನೋಡ್ರಿ ಬಿಸಿಲು ಹೆಂಗೈತೆ ಅಂತ. ಅರ್ಧ ಮಾಡಿ ಫುಲ್ಲು ಇದೇನು ಈಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನೋ ಇಲ್ಲಿಗೆ ಆಯೈತೆ. ಇವಾಗ ಇಲ್ಲಿಗೆ ಜೋಡಿಸಿದ್ದೀನಿ. ಇಲ್ಲಿಗೆ ಇವಾಗ ಕರೆಂಟ್ ಬಂದೈತೆ. ಇವಾಗ ಕರೆಂಟ್ ಬಂದೈತೆ ನೋಡ್ರಿ. ನೀರು ಆಯ್ತೈತೆ. ಇದು ನೀರು ಆಯ್ತೈತೆ. ಇವಾಗ ನೀರಿದು ಫುಲ್ಲು ಈ ಮಡಿ ಫುಲ್ ಆಯಬೇಕು. ನೋಡೋಣ ಎಷ್ಟೊತ್ತು ಹಂಗೆ ಆಯ್ತೆ. ಇವತ್ತು ಸಾಯಂಕಾಲ 6 ಗಂಟೆ ಒಳಗೆ ಆಯಿತೋ ಇಲ್ವೋ ಅಂತ ನೋಡಬೇಕು. ಅಲ್ಲೇ ಇವಾಗ 3:30-4 ಗಂಟೆ ಆಗಿದೆ. ನೋಡ್ರಿ ಈ ಸೈಡ್ ಒಂಚೂರು ಆಯ್ದಿದೆ. ಇಲ್ಲಿಗೆ ಇವಾಗ ಇನ್ನೊಂದು ಮೋಟ್ ಪೈಪ್ ತಗೊಂಬಿಟ್ಟು ಹಾಕಬೇಕು ಒಂಚೂರು ಮುಂದಕ್ಕೆ. ಇದನ್ನು ಮುಗಿಸ್ಕೊಂಬಿಟ್ಟು ಇವಾಗ ಸೀದಾ ನೋಡ್ರಿ ನೀರು ಬರ್ತೈತೆ. ನೀರು ಬರ್ತಿರೋದಕ್ಕೆ ಝೂಮ್ ಆಗ್ತಾ ಇದ್ದೀನಿ. ಇದು ಒಂದೊಂದು ಸತಿ ಒಂದೊಂದು ಥರ ನೀರು ಬರುತ್ತೆ. ಪೈಪ್ ತುಂಬ ಒಟ್ಟಿನಲ್ಲಿ ನೀರು ಬರ್ತೈತೆ. ಇವಾಗ ನೀರಿರೋದಕ್ಕೆ ಒಂದು ಸಂತೋಷ. ಈ ಬಿಸಿಲಲ್ಲಿ ಈ ಬೇಸಿಗೆಯಲ್ಲಿ ನೀರು ಬರ್ತೈತೆ ನೋಡ್ರಿ. ಆ ಡ್ರಿಪ್ ಇದೆ, ಡ್ರಿಪ್ಪಲ್ಲಿ ನೀರು ಪ್ರೆಷರ್ ಸಾಲಲ್ಲ. ಹಂಗಾಗಿ ಪ್ರೆಷರ್ ಸಾಲದಿದ್ದಕ್ಕೋಸ್ಕರ ನಾನು ಇದರಲ್ಲೇ ಬಿಟ್ಬಿಡ್ತೀನಿ. ಡ್ರಿಪ್ ಲೈನ್ ಸಾಲಲ್ಲ. ಇಲ್ಲಿಂದ ಒಂದು 5 ಮರ ಅವೆ. ಈ 5 ಮರ ಮುಗಿಸ್ಕೊಂಬಿಟ್ಟು
ನೆಕ್ಸ್ಟ್ ಮಾಡಿ ಪೈಪ್ ಚೇಂಜ್ ಮಾಡಬೇಕು ಈ 5 ಮರ ಮುಗಿಸ್ಕೊಂಬಿಟ್ಟು. ಹಂಗಾಗಿ ಇವಾಗ ಫುಲ್ ಪೈಪ್ ಅಲ್ಲಿದ್ದ ಇಲ್ಲಿಗೆ ಚೇಂಜ್ ಮಾಡಿದೆ. ಸೊ ಸಾಯಂಕಾಲ ಹೊತ್ತಿಗೆ ಆಯ್ತಾ ಏನು ನೋಡೋಣ ಬನ್ನಿ. ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಬನ್ನಿ, ಎಷ್ಟಾದಿರುತ್ತೆ ನೋಡೋಣ. ಬಂದ್ಬಿಟ್ಟು ನೋಡೋಣ ಎಷ್ಟಾದಿರುತ್ತೆ ಅಂತ. ನೋಡ್ರಿ ಸಾಯಂಕಾಲ ಬಂದು ನೋಡಿದೆ, ಆಲ್ರೆಡಿ ಇಷ್ಟ ಆದಿತ್ತು, ಅದೊಂದು ಮರ ಆದಿರಲಿಲ್ಲ. ಹಂಗಾಗಿ ಇವಾಗ ಇಲ್ಲೇ ಜೋಡಿಸ್ಬಿಟ್ಟು ಹೋಗೋಣ ಅಂತ ಇಲ್ಲೇ ಜೋಡಿಸ್ಬಿಟ್ಟು ಹೊರಟೆ. ಇವಾಗ ಕರೆಂಟು ಇನ್ನೇನು ಇಲ್ವಲ್ಲ, ಫುಲ್ಲು ದಾಲಿ ಅಂತ ಫುಲ್ಲು ಇಷ್ಟ ಆಗಬೇಕಲ್ಲ, ಹಂಗಾಗಿ ಇಲ್ಲೇ ಜೋಡಿಸಿದ್ದೀನಿ. ಅಲ್ಲಿಗೆ 4 ಪೈಪ್ ಆಗಿದ್ದಾವೆ, 3 ದೊಡ್ಡವು. ಅಲ್ಲಿ ಬಿಸಿಲು ನೋಡ್ರಿ ಮುಳುಗ್ತೈತೆ, ಹಾಗಾಗಿ ಜೋಡಿಸ್ಬಿಟ್ಟೆ. ಬನ್ನಿ ಇವಾಗ ಹೋಗೋಣ ಮನೆ ಹತ್ರ. ಬೆಳಗ್ಗೆ ಬಂದು ನೋಡೋ ಅಷ್ಟಿಗೆ ಬೆಳಗ್ಗೆ ಫುಲ್ಲು ಕಂಪ್ಲೀಟ್ ಆಗಿತ್ತು ಮಾಡಿ. ಹಂಗಾಗಿ ಇವಾಗ ಪೈಪು ಫುಲ್ಲು ಚೇಂಜ್ ಮಾಡಬೇಕು. ಪೈಪ್ ಚೇಂಜ್ ಮಾಡಿಬಿಟ್ಟು ಇವಾಗ ನಾನು ನಿಮಗೆ ಸಿಗ್ತೀನಿ ಬನ್ನಿ. ನೋಡ್ರಿ ಪೈಪ್ ಇವಾಗ ಇಲ್ಲಿಂದನೇ ಪಕ್ಕದ ಮಡಿಗೆ ಎಳ್ಕೊಂಡು ಹೋಗ್ತೀನಿ. ಅಂದರೆ ಈ ಮಡಿ ಬಿಟ್ಬಿಟ್ಟು ನೆಕ್ಸ್ಟ್ ಮಡಿ ನಮ್ಮದೇ. ಇವಾಗ ಇಲ್ಲೇ ಅಲ್ಲಿ ಒಂದು ಕೃಷಿ ಗುಂಡಿ ತೆಗೆಸ್ಬಿಟ್ಟು ಮುಚ್ಚಿದ್ವು. ಆ ಕೃಷಿ ಗುಂಡಿತಲ್ಲೇ ಆಯನ ನೀರು ಗುಡ್ಡೆ ಎಳಿಕೆ ಹೋಗ್ದಂಗೆ ಮುಚ್ಚೈತದು, ಹಂಗಾದ್ರೂ ನೀರು ಹೊಡಿಕೆ ಹೋಗ್ತವೆ. ನೋಡ್ರಿ ಇವಾಗ ಪೈಪ್ ಇಳ್ಕೊಂಡು ಇವಾಗ ಈ ಮಡಿಗೆ ಬಂದೆ. ಅಲ್ಲೇ ಹಾಕಿದ್ದೀನಿ ಪೈಪ್ ತಂದು ಜೋಡಿಸ್ದೆ ಅಂತ ಹೇಳಿದ್ನಲ್ಲ, ಆವಾಗಲೇ ಜೋಡಿಸ್ದೆ. ಇವಾಗ ಲಾಸ್ಟ್ ಪೈಪ್ ಇತ್ತು, ಲಾಸ್ಟ್ ಪೈಪ್ ಇಳ್ಕೊಂಬರೋಣ ಅಂತ ಹೋದೆ. ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಅಂತ ಅಕ್ಕಪಕ್ಕ ನಿಮಗೆ ತೋರ್ಸೋಕ್ಕೆ ಪೈಪ್ ತಂದು ಹಾಕಿದೆ. ಇವಾಗ ಇಲ್ಲೇ ಈ ಸೈಡ್ ಫುಲ್ಲು ಆಯ್ಬೇಕಲ್ಲ, ಹಂಗಾಗಿ ಇಲ್ಲೇ ನನ್ನ ಕೈಗೆ ಸಿಗಂಗೆ ಪೈಪ್ ಒಂದು ಎಲ್ಲ ಪೈಪ್ನು ತಂದುಬಿಟ್ಟು ಇಲ್ಲೇ ಹಾಕ್ಕೊಂಡೆ. ಫುಲ್ ಪೈಪ್ ತಂದು ಹಾಕ್ಕೊಂಡೆ. ಇವಾಗ ನೀರು ನೋಡ್ರಿ ಅಷ್ಟಾಯ್ತೈತೆ, ಅಲ್ಲೇ 9:30 ಆಗಿದೆ. ಬನ್ನಿ ಇವಾಗ ಮನೆ ಹತ್ರ ಹೋಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಬರೋಣ. ನೋಡ್ರಿ ಇಲ್ಲಿ ಹಾಕಿದ್ದೀನಿ ಪೈಪ್ನ, ನೀರು ಬರ್ತೈತೆ. ಇನ್ನು ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಇವಾಗ ಸ್ಟಾರ್ಟಿಂಗ್ ಬರ್ತೈತೆ. ಈಗ 9ರಿಂದ 12 ಕರೆಂಟ್ ಹೋಗೋದ್ರೊಳಗೆ ಫುಲ್ಲು ಇದೇನು 4 ಮರ 5 ಮರ ಇದ್ದಾವೆ ಫುಲ್ ಮುಗಿಸ್ಬೇಕು. ಮನೆ ಹತ್ರ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಬರೋದ್ರೊಳಗೆ ಇಲ್ಲಿವರೆಗೂ ನೀರು ಆದಿತ್ತು. ಹಂಗಾಗಿ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಪೈಪ್ ಚೇಂಜ್ ಮಾಡಿದೆ. ಇಲ್ಲೂ ಅಷ್ಟೊತ್ತು ಆಗಲಿ ಅಂತ ಇಲ್ಲೂ ಆದಿದ್ದಾಯಿತು. ತಿರ್ಗಾ ಅಲ್ಲಿಂದ ಫುಲ್ಲು ಆದೈತೆ. ಇವೇನು 3 ಮರವೋ ಆ 3 ಮರನೂ ಆದಿತ್ತು. ಹಂಗಾಗಿ ಇಲ್ಲಿ 2 ಮರ ಇತ್ತು ಅಲ್ಲ, 1 ಮರ ಆ ಮರಕ್ಕೆ ಮಳೆ ಬಂದ್ಬಿಟ್ಟು ಸಿಡ್ಲು ಹೊಡೆದ್ಬಿಟ್ಟು ಬಿತ್ತೋಗಿತ್ತು. ಆ ಮರದಲ್ಲಿ ಆಯ್ತಿರಲಿಲ್ಲ ಮುಂದಕ್ಕೆ ನೀರು, ಹಂಗಾಗಿ ಮರದ ಮೇಲೆ ಪೈಪ್ ಜೋಡಿಸ್ಕೊಂಬಿಟ್ಟು ಮರದ ಮೇಲೆ ನೀರು ಹಾಯಿಸ್ತಿದ್ದೆ. ನೋಡ್ರಿ ನೀರು ಇವಾಗ ಅದು ಅಲ್ಲೇದಾಯ್ತು. ಇವಾಗ ಇಲ್ಲಿಂದ ಇವು 4 ಮರ ಇದ್ದಾವೆ ಸೈಡಲ್ಲಿ ಗುಂಡಿ ಪಕ್ಕ, ಅದೇ ಗುಂಡಿ ಕೆಳಗಡೆ ಇರೋದು. ಇವಾಗ ಈ ಗುಂಡಿತಲ್ಲಿ ನೀರು ಬಿಟ್ಕೊಂಡು ಬಂದು ಇಲ್ಲಿ ಪೈಪ್ ಹಾಕೊಂಬಿಟ್ಟು ನೆಳಲ್ಲಿ ಕುತ್ಕೊಂಡೆ. ನೋಡಿ ನೀರು ಪಾಡಿಗೆ ನೀರು ಆಯ್ತೈತೆ. ಬಿಸಿಲು ಮಾತ್ರ ಹೆವಿ ಐತಲ್ಲ, ಹಂಗಾಗಿ ಬಂದು ಮರದ ನೆಳಲ್ಲಿ ಕುತ್ಕೊಂಡೆ. ನೋಡಿ ಬಿಸಿಲು ನಿಮಗೆ ತೋರಿಸ್ತೆ ಬಿಸಿಲು ಹೆಂಗೈತೆ ಅಂತ. ನೋಡ್ರಿ ಇವಾಗ ಅಲ್ಲಿಂದ ಫುಲ್ ಇಲ್ಲಿವರೆಗೂ ಹಾಯಿಸ್ಕೊಂಬಂದಿದ್ದೀನಿ. ಇಲ್ಲೊಂಚೂರು ಐತೆ, ಹಾಯಿಸ್ಬಿಟ್ಟು ಅಲ್ಲಿಗೆ ಪೈಪ್ ಚೇಂಜ್ ಮಾಡಿಬಿಟ್ಟು ಹೋಗ್ಬೇಕು. ಬೇಗ ಆಯಿತು, ಇವತ್ತು 11:30 ಆಯಿತು. ಇವಾಗ ಇಲ್ಲಿಗೆ ಬಂದ್ಬಿಟ್ಟು ಪೈಪ್ ಚೇಂಜ್ ಮಾಡಿದೆ. ಇಲ್ಲಿಗೆ ಫುಲ್ ಎಲ್ಲ ಪೈಪ್ಗಳು ತಂದು ಇಲ್ಲಿಗೆ ಹಾಕ್ಕೊಂಡೆ. ಇವಾಗ ಇಲ್ಲೇ ಅಲ್ಲಿ ಆಗಲೇ ಅಲ್ಲೆಲ್ಲ ಫುಲ್ಲು ಈ ಮರ ಎಲ್ಲ ಹಾಯಿಸಿದ್ದೆ. ಹಾಯಿಸ್ಬಿಟ್ಟು ಫುಲ್ಲು ಚೇಂಜ್ ಮಾಡಿ ಈ ಕಡೆ ಹಾಕೊಂಡು. ಕರೆಂಟ್ ಕ್ಲೋಸ್ ಅಲ್ವಾ, ಇನ್ನೇನಿದ್ರು ಕರೆಂಟ್ ಬರೋದು ನಾಳೆ 3 ಗಂಟೆಗೆ. ಹಂಗಾಗಿ ಸೊ ಇಲ್ಲೇ ಜೋಡಿಸಿದ್ದೀನಿ, ಇಲ್ಲೇ ನೀರು ಹಾಯ್ಬೇಕಲ್ಲ, ಹಂಗಾಗಿ ಇಲ್ಲಿ ಜೋಡಿಸಿದ್ದೀನಿ. ಇವಾಗ ಇಲ್ಲಿಗೆ ಬೆಂಡು ತಂದು ಹಾಕೋಣ ಅಂತ ಬಂದೆ. ಆದರೆ ಇಲ್ಲಿ ಇದಕ್ಕೆ ಎಡೆಮಟ್ಟೆ ಬಿದ್ದುಬಿಟ್ಟು ಬೆಂಡ್ ಹೊಡೆದೋಗಿತ್ತು. ಸೊ ಬನ್ನಿ ಇವಾಗ ನೋಡ್ರಿ ಬೆಂಡ್ ಅಲ್ಲೋಗಿ ಬಿದ್ದಿದೆ. ಎಡೆಮಟ್ಟೆ ಬಿಟ್ಟು ಹೊಡೆದೋಗಿರೋದಕ್ಕೆ ಜೋಡಿಸೋಗಿರೋದಕ್ಕೆ ಹಿಂಗೆ ಹೊಡೆದೋಗಿತ್ತು. ಹಂಗಾಗಿ ಇಲ್ಲಿ ನೋಡ್ರಿ ತೋರ್ಸೋಣ ಅಂತ ನಿಮಗೆ ತಂದೆ. ಇವಾಗ ಸೀದಾ ಮನೆ ಹತ್ರ ಹೋಗ್ಬಿಟ್ಟು ಬೇರೆ ತರಬೇಕು. ಹಂಗಾಗಿ ನೋಡ್ರಿ ಅದೇ ಎಡೆಮಟ್ಟೆ ಬಿದ್ದಿತ್ತು ಆ ಪೈಪ್ ಮ್ಯಾಕೆ ಈ ಮರದ್ದೆ ಪಕ್ಕದಲ್ಲೇ ಇತ್ತಲ್ಲ, ಬೆಂಡ್ ಪಕ್ಕದಲ್ಲೇ, ಹಂಗಾಗಿ ಬಿದ್ದು ಹೊಡೆದೋಗೈತೆ. ಏನು ಮಾಡೋಂಗಿಲ್ಲ. ಇವಾಗ ಮನೆ ಹತ್ರ ಹೋಗ್ಬಿಟ್ಟು ತರನ್ ಬನ್ನಿ. ಮನೆ ಹತ್ರ ಬಂದೆ. ನೋಡ್ರಿ ಇನ್ನೊಂದು ಎಲ್ಬೋ ಇರೋ ಹೊತ್ತಿಗೆ ಸರಿ ಆಯ್ತು, ಇಲ್ಲ ಅಂದ್ರೆ ತುಂಬ ಕಷ್ಟ ಆಗೋದು. ಇವಾಗ ಇದನ್ನ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರೋಣ ಬನ್ನಿ. ಇದು 63 mm 2 ಇಂಚ್ ಎಲ್ಬೋ. ಇದಕ್ಕೆ ಒಂದು ಇನ್ನೊಂದು ಕಡೆಗೆ ಥ್ರೆಡ್ ಹಾಕಿದೆ. ಇವಾಗ ಹಾಕ್ತಾಯಿದ್ದೀನಿ ನೋಡ್ರಿ ತಂದು. ಇನ್ನೊಂದು ಇರೋ ಹೊತ್ತಿಗೆ ಸರಿ ಆಯಿತು ಮನೇಲಿ, ಹಂಗಾಗಿ ಇವಾಗ ಅದನ್ನೇ ತಂದು ಇರೋದನ್ನ ಹಾಕ್ತಾಯಿದ್ದೀನಿ. ಇವಾಗ ಇನ್ನೊಂದು ಎಕ್ಸ್ಟ್ರಾ ತಂದು ಮಡಿಕೋಬೇಕು. ಇದು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಇವಾಗ ಥ್ರೆಡ್ ಫುಲ್ಲು ಟೈಟ್ ಮಾಡಿದೆ. ಇದನ್ನು ಟೈಟ್ ಮಾಡಿಬಿಟ್ಟು ಜೋಡಿಸ್ಬಿಟ್ಟು ಹೋಗೋಣ ಬನ್ನಿ. ಇವಾಗ ಜೋಡಿಸ್ದೆ, ಇವಾಗ ಫುಲ್ ಟೈಟ್ ಮಾಡಿದೆ. ಇವಾಗ ಜೋಡಿಸ್ಬೇಕು. ಇದನ್ನು ಇವಾಗ ಜೋಡಿಸ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಜೋಡಿಸಿದ್ದಾಯಿತು. ಇವಾಗ ಪೈಪ್ ಅಲ್ಲಿವರೆಗೂ ಜೋಡಿಸಿದ್ದೀನಿ. ಸದ್ಯ ಇನ್ನೊಂದು ತಿರ್ಗ ನೋಡ್ತಾಯಿದ್ದೀನಿ ಇನ್ಯಾವುದು ಇಲ್ಲ ತಾನೇ ಬೀಳೋದು ಅಂತ. ಇವಾಗ ಅದನ್ನು ಜೋಡಿಸಿದ್ದಾಯಿತು.
tomorrow. ನಿನ್ನೆ ಜೋಡಿಸಿದ್ನಲ್ಲ, ಆ ಜೋಡಿಸಿರೋ ಹೊತ್ತಿಗೆ 3 ಗಂಟೆ ಕರೆಂಟ್ ಬಂದಾಗ ಒಂದು ಅರ್ಧ ಅವರ್ ನೀರು ಆಯ್ಲಿಲ್ಲ. ನೋಡ್ರಿ ಮೇಲೆ ಒಂದು ಫ್ಲೈಟ್ ಹೋಗ್ತಾ ಇತ್ತು, ನಾನು ಬತ್ತಿದ್ದಂಗೆ ತೋಟಕ್ಕೆ. ಆ ಫ್ಲೈಟಿಗೆ ಝೂಮ್ ಆಗ್ತಾ ಇದ್ದೀನಿ. ಫ್ಲೈಟ್ ಹೋಗ್ತೈತೆ ಇಲ್ಲಾಸೆ ಹೋಗ್ತೈತೆ, ಕಡೆಗೆ ಹೋಗ್ತೈತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೇನಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ, ಕಡೆಗೆ ಹೋಗ್ತೈತೆ ಅಂತ ತಿಳ್ಕೊಳೋಣ. ಅಲ್ಲೇ ಸಾಯಂಕಾಲ ಆಗಿತ್ತು, ಪೈಪ್ ಚೇಂಜ್ ಮಾಡೋಣ ಅಂತ ಬಂದೆ. ಇದೊಂದು ಇರಲಿ ಅಂತ ಇದೊಂದು ಸ್ಲಿಪ್ ಎತ್ಕೊಂಬಿಟ್ಟು ಇವಾಗ ಪೈಪು ಇವಾಗ ಚೇಂಜ್ ಮಾಡಬೇಕು. ಇವಾಗ ಆಲ್ಮೋಸ್ಟು ಇಲ್ಲಿವರೆಗೂ ಆದೈತೆ. ಇವಾಗ ಇಲ್ಲಿಂದ ಫುಲ್ಲು ಇದೇನು ಅರ್ಧ ಆಯಿತೋ ಇದು ಅರ್ಧ ಆದೈತೆ. ಇವಾಗ ಚೇಂಜ್ ಮಾಡಬೇಕು. ಸುಮಾರು ಕರೆಂಟ್ ಬಂದಾಗ ಸ್ವಲ್ಪ ಹೊತ್ತು 1 ಅವರ್ ಮೋಟ್ರ್ ಓಡಲಿಲ್ಲ. ತಿರ್ಗಿ ಅಲ್ಲೋಗಿ ಮೋಟ್ರ್ ಆಫ್ ಮಾಡಿ ಆನ್ ಮಾಡೋ ಹೊತ್ತಿಗೆ ಮೋಟ್ರ್ ಓಡ್ತು. ಹಂಗಾಗಿ ಇಷ್ಟ ಆದೈತೆ. ಇವಾಗ ಇಲ್ಲೇ ಎಲ್ಲಾರ ಒಂದು ಕಡೆ ಮದ್ದಿಗೆ ಬಿಟ್ಬಿಟ್ಟು ಹೋಗೋಣ. ಇನ್ನೇನು ನೈಟು ಓಡುತ್ತಲ್ಲ, ನೈಟ್ ಕರೆಂಟ್ ಐತೆ ಇವತ್ತು. 3 ರಿಂದ 6 ಓಡೈತೆ. ಈಗ ತಿರ್ಗಾ ನೈಟ್ ಐತೆ, ತಿರ್ಗಾ ಬೆಳಗ್ಗೆ 9 ರಿಂದ 12 ಐತೆ. ಹಿಂಗೆ ನಮ್ಮ ಕಡೆ ಇವಾಗ ಇಲ್ಲಿಗೆ ಜೋಡಿಸಿದ್ದೀನಿ. ಇಲ್ಲಿಂದ ಅದು ಎಷ್ಟಾಗಿತ್ತು ಇಲ್ಲಿ ಬೆಳಿಗ್ಗೆ ಬಂದು ನೋಡೋಣ. ಇವಾಗ ಇಲ್ಲೇ ಜೋಡಿಸಿದ್ದೀನಿ. ಒಂದು 3 ಪೈಪ್ ಹಾಕಿ ಅಲ್ಲಿಂದ ಇಲ್ಲಿವರೆಗೂ ಜೋಡಿಸಿದ್ದೀನಿ. ಇವಾಗ ಇನ್ನೂ 2 ಇರೋ ಸೈಡ್ ಈ ಕಡೆಗೆ ಹಾಕಿದ್ದೀನಿ. ಇವಾಗ ಇನ್ನೂ ಅರ್ಧ ಮಡಿ ಆಯಬೇಕು. ಇನ್ನು ಅಲ್ಲಿಗೆ ಒಂದು 6 ಮರ ಆಯಬೇಕು. ನೋಡೋಣ ಆಯ್ತೇನೋ ಇವತ್ತು ನೈಟು, ಇಲ್ಲ ಬೆಳಗ್ಗೆನೂ ಕಾಣುತ್ತೇನೋ ಅಂತ. ಸೊ ಬನ್ನಿ ಇವಾಗ ನೋಡೋಣ. 3,000 years later. ನೈಟ್ ಎತ್ತಾಗಿತ್ತ ಕಾಣೆ ಮಳೆ ಬಂತು ಅಂದರೆ, ಮಳೆ ಬಂದಿದ್ದಕ್ಕೆ ಫುಲ್ ತೋಟನೇ ಆಗ್ಬಿಟ್ಟೈತೆ. ಸುಮ್ಮನೆ ನಾನು ನೀರು ಬಿಟ್ಟಿದ್ದು ವೇಸ್ಟ್ ಆಯಿತು. ಇವಾಗ ಫುಲ್ ನೀರು ಬಿಟ್ಟಿದ್ದೈತೆ. ಪೈಪ್ ಮನೆ ಹತ್ರ ತಗೊಂಡೋಗ್ಬೇಕು. ಬನ್ನಿ ಪೈಪ ಮನೆ ಹತ್ರ ತಗೊಂಡೋಗೋಣ. ಫುಲ್ ಮಳೆ ಬಂದಿರೋದು ಒಳ್ಳೇದಾಯಿತು. ದೇವ್ರೆ ಕಾಪಾಡ ಹೋಗಿದೆ. ಇವಾಗ ಎಲ್ಬೋನು ಬಿಚ್ಕೊಂಡೆ, ಎಲ್ಬೋನು ತಗೊಂಡು ಇತ್ತಾಗ ಬಂದೆ. ಇವಾಗ ಪೈಪ್ ಫುಲ್ಲು ಕಟ್ಕೊಂಬಿಟ್ಟು ಪೈಪ್ನ ಮನೆ ಹತ್ರ ತಗೊಂಡೋಗ್ಬೇಕು. ನೋಡ್ರಿ ಇಲ್ಲಿ ಬಂದು ನಿಲ್ಸಿದ್ದೀನಿ. ಎಲ್ಬೋ ಬಂದೆ ತಗೊಂಬಿಟ್ಟು ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಹಗ್ಗ ತಗೊಂಬಿಟ್ಟು ಬರಬೇಕು. ಪೈಪ್ನೆಲ್ಲ ಎಳ್ಕೊಂಡು ಹೋಗೋಕ್ಕೆ. ಎಲ್ಬೋ ಬಿಚ್ಕೊಂಡು ಹೋದೆ, ಪೈಪೆಲ್ಲ ತಂದೆ. ಇವಾಗ ಹಗ್ಗ ಹಾಕಿ ನೋಡ್ರಿ, ಹಗ್ಗ ತಂದೆ. ಮನೆ ಹತ್ರ ಹೋಗ್ಬಿಟ್ಟು ಹಗ್ಗ ಹಾಕಿ ಎಳ್ಕೊಂಡು ಹೋಗೋಣ ಬನ್ನಿ. ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಮನೆ ಹತ್ರ ಬಂದೆ, ಮನೆ ಹತ್ರ ಎಲ್ಲ ಪೈಪು ತಂದ್ಬಿಟ್ಟು ಹಾಕಿದೆ. ಅಷ್ಟೇ ವಿಷಯ. ಪೀಸ್ ಬಾಯ್.